ಮತ್ತೆ ಕಾಫಿ ಸ್ಟ್ರಾಂಗ. ನೀನು ಉಳಿಯೋದು ಕಾಫಿ ಕೊಡೋ ಆಟನೋ ಎಲ್ಲ ಚೆನ್ನಾಗಿದೆ. ಅಯ್ಯೋ ನನ್ನ ಬಂಗೋಲ. ನಾನು ಯಾರು? ಈ ಮನೆ ಅಳಿಯ. ಅತ್ತೆಗಿಂತ ಮುಂಚೆ ಈ ಮನೆ ಅಳಿಯನಿಗೆ ಸತ್ಕಾರ ಮಾಡಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನ ಇಲ್ಲ ನಿನಗೆ? ಸಂಪಾದನೆ ಮಾಡ್ಕೊಂಡು ಬರೋ ಅಳಿಯಂದ್ರಿಗೆ ನಾವು ಸತ್ಕಾರ ಮಾಡ್ತೀವಿ, ಆದ್ರೆ ನಿನಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಸಂಪಾದನೆ ಏನು ಅನ್ನೋದು ಮೊದಲೇ ಗೊತ್ತಿಲ್ಲ. ಒಳ್ಳೆ ಗಂಡ್ ಪೆಂಡ್ ಅಂತಾರ ಮೂಲೆ ಬಿದ್ದಿರ್ತೀಯ. ನೀನ್ ಯಾವ ಊರ್ ತೋಳನ್ರಾಯ ಅಂತ ನಿನಗೆ ಸತ್ಕಾರ ಮಾಡ್ಬೇಕು. ಇನ್ನೊಂದು ಸಲ ಅದು ಬೇಕು ಇದು ಬೇಕು ಅಂತ ನಿನ್ ಬಾಯಿಂದ ಬರಬೇಕು. ಸಲಾಕೆ ಕಾಯಿಸ್ಕೊಂಬಂದ್ ನಿನ್ ಮೂತಿ ಮೇಲೆ ಬರ ಹೇಳ್ಬಿಡ್ತೀನಿ. ಏನಪ್ಪ ಬೆಳಗ್ಗೆ ಬೈಸ್ಕೊಳಕ್ಕೆ ಕೆಲಸದವಳೆ ಬೇಕಿತ್ತ? ಅಲ್ಲೂ ನಾನ್ ಕೆಲಸದವಳಲ್ಲ. MSc ಮೇಡ್ ಸರ್ವೆಂಟ್ ಸಂಪ ಹಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೇನಂತೆ ಮುಸ್ರೆ ತಿಕ್ಕ ತಪ್ಪುತ್ತೇನೆ. ಇನ್ನೊಂದ್ಸಲಿ ನಿಮ್ ಯಜಮಾನಪ್ಪ ಅದು ಬೇಕು ಇದ್ ಬೇಕು ಅಂತ ಕೇಳ್ಬೇಕು. ಮುಸ್ರೆ ಪಾತ್ರೆಲೆ ಮಕ್ ಕೊಡ್ಬಿಡ್ತೀನಿ. ಬೆಳಗ್ಗೆ ನನ್ ಜೊತೆ ಕಾಫಿ ಕುಡಿದ್ರಲ್ಲಪ್ಪ. ಅದು ನಿನ್ ಜೊತೆ ಅಮ್ಮ. ಅತ್ತೆಯವ್ರ ಜೊತೆನೂ ಕಾಫಿ ಕುಡಿಬೇಕು ಅಂತ ಆಸೆ ಆಯ್ತು, ನೆಗೆದು ಬಿತ್ತು. ಅಲ್ಲಿಂದ ನೀ ಮಾತು ಹೇಳೋದಿಕ್ಕೆ ನಾಚಿಕೆ ಆಗ್ಲಿಲ್ವೇ? ನಾವೇನ್ ಮಾಡೋದು ಅತ್ತೆಯವ್ರೆ, ನಮ್ಮ ಮಾವನ ಜೊತೆ ಬೈಟು ಕಾಫಿ ಕುಡಿಬೇಕು ಅಂತ ನಮಗೂ ಆಸೆ ಇತ್ತು. ಆ ಭಾಗ್ಯ ನಮಗೆ ಬರ್ದಿಲ್ವೇ? ಅದಕ್ಕೆ ಅತ್ತೆಯವ್ರ ಜೊತೆ ನಾನು ಕುಡಿಯೋಣ ಅನ್ಕೊಂಡೆ. ಅದಕ್ಕೂ ಇವಳು ಕಲ್ಲು ಹಾಕಬಿಟ್ಲು. ನಿಮ್ಮಂತ ಹಳಿನ ದುರ್ಬಿನ ಕುಡ್ಕುದ್ರೂ ಸಿಗಲ್ಲ. ನಿಮ್ಮಂತ ಅತ್ತನು ದುರ್ಬಿನ ಕುಡ್ಕುದ್ರು ಸಿಗಲ್ಲ. ಚಪ್ಪ, ನನ್ನ ಸೊಸೆಯಿಂದ ಏನಾದ್ರೂ ವಿಷಯ ತಿಳಿತೇನೆ. ಟಿಕೆಟ್ ಸಿಗೋವರೆಗೂ ನಿಮ್ ಸೊಸೆ ಅವರು ಡೆಲ್ಲಿ ಬಿಟ್ಟು ಬರೋದಿಲ್ವಂತೆ. ಹಾಗಂತ ತಿಂಗಳಾನ್ಗಟ್ಟೆ ಡೆಲ್ಲಿಲೇ ಉಳ್ಕೊಂಡ್ರೆ ಈ ಮನೆ ಗತಿ ಏನೇ? ಲೈನ್ ಟಿಕೆಟ್ ಸಿಕ್ಲಿಲ್ಲ ಅಂತಂದ್ರೆ ಬಸ್ಸಲ್ಲಿ ಬರೋದಪ್ಪ. ಅಮ್ಮ ಟಿಕೆಟ್ ಅಂದ್ರೆ ರೈಲ್ ಟಿಕೆಟ್ ಬಸ್ ಟಿಕೆಟ್ ಅಲ್ಲ. ಜಾಜಕ್ಕೆ ಡೆಲ್ಲಿಗೆ ಹೋಗಿರೋದು MLA ಎಲೆಕ್ಷನ್ ನಲ್ಲಿ ನಿಂತ್ಕೊಳ್ಳೋದಕ್ಕೆ ಟಿಕೆಟ್ ಬೇಕು ಅಂತ. ಅವ್ರಿಗೆ ಟಿಕೆಟ್ ಸಿಕ್ಕಿದ್ರು ಓಟ್ ಯಾರೇ ಹಾಕ್ತಾರೆ. ನಾನಂತೂ ಅರ್ಧ ಓಟು ಹಾಕಲ್ಲ. ಬೇಡ ಬಿಡೆ, ನೀನ್ ಹಾಕ್ಲಿಲ್ಲ ಅಂದ್ರೆ ಏನಂತೆ? ನಿಂದು ಸೇರಿಸಿ ನಾನೇ ಒತ್ತು ಬಿಡ್ತೀನಿ. ಯಾಕೆ ಜಾಜಕ್ಕೆ ಏನಾಯ್ತು? ಟಿಕೆಟ್ ಸಿಗ್ಲಿಲ್ವಾ? ಫ್ಲೈಟ್ ಟಿಕೆಟ್ ಸಿಗ್ಲಿಲ್ಲ ಕಣೆ, ಟ್ರೈನ್ ಟಿಕೆಟ್ ಸಿಕ್ತು. ಅದು ಡಬ್ಬ ಸೆಕೆಂಡ್ ಕ್ಲಾಸು. ಜರ್ನಿ ಮಾಡಿ ಮಾಡಿ ಮೈಕೈ ಎಲ್ಲ ಹಣ್ಣಾಗೋಯ್ತು. ಹೋಗಿದ್ ಏನಾಯ್ತಮ್ಮ? ಗ್ಲಾಮರ್ ಎಲ್ಲ ಹಾಳಾಯ್ತು. ಅಯ್ಯ ಹೋಗ್ಲಿ ಬಿಟ್ರಿ. ಗ್ಲಾಮರ್ ಇಟ್ಕೊಂಡು ನೀವು ಯಾವ ರಾಜ್ಯ ಆಡ್ಬೇಕಿತ್ತು? ಸ್ವಲ್ಪ ಸುಮ್ಮನಿರ್ತೀಯಾ? MLA ಎಲೆಕ್ಷನ್ಗೆ ಟಿಕೆಟ್ ಬೇಕು ಅಂತ ಹೋಗಿದ್ಯಲ್ಲ, ಅದೇನಾಯ್ತು? ಫಸ್ಟ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬಂದಿಲ್ಲ, ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್ ಲಿಸ್ಟ್ ಒಂದು 5 ವರ್ಷ ಬಿಟ್ಕೊಂಡು ಬರ್ಬೋದಾ? ಸ್ವಲ್ಪ ಡೋಂಟ್ ಟಾಕ್ ರಮೇಶ್. ಹೀಗೆ ಟಾಕ್ ಮಾಡ್ತಾ ಇದ್ರೆ ನಾನು ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಹೋಗ್ಲಿ ಬಿಡಿ ಜಾಜತ್ಗೆ. ಈಗಿನ ಕಾಲದಲ್ಲಿ ಎಲ್ಲಾ ಪಕ್ಷದವರು ಈ ರೌಡಿಗಳಿಗೆ, ಈ ಕ್ರಿಮಿನಲ್ಗಳಿಗೆ ಮತ್ತೆ ಈ ರಿಯಲ್ ಎಸ್ಟೇಟ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ನಿಮ್ಮಂತ ಒಳ್ಳೆಯವ್ರಿಗೆ ಟಿಕೆಟ್ ಕೊಡೋ ಭಾಗ್ಯ ಅವ್ರಿಗಿಲ್ಲ. ಒಂದು ಕೆಲಸ ಮಾಡಿ, ನೀವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಳ್ಳಿ. ಹೇಗೂ ದುಡ್ಡು ಖರ್ಚು ಮಾಡಕ್ಕೆ ನಮ್ಮ ಬಾಬಾ ಇದ್ದಾರೆ. ನಾವು ಚೆನ್ನಾಗಿ ಕ್ಯಾನ್ವಾಸ್ ಮಾಡಿ ನಿಮ್ಮನ್ನ ಗೆಲ್ಲಿಸ್ತೀವಿ. ಆಗ ಎಲ್ಲಾ ಪಕ್ಷದವರು ಜಾಜವ್ರೆ ನೀವು ನಮ್ಮ ಪಕ್ಷಕ್ಕೆ ಬನ್ನಿ, ಜಾಜವ್ರೆ ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಕೇಳ್ತಾರಲ್ಲ. ಆಗ ಚೆನ್ನಾಗಿ ಆಟ ಆಡಿಸಿ ನಾವು ಎಲೆಕ್ಷನ್ಗೆ ಖರ್ಚು ಮಾಡೋ ದುಡ್ಡನ್ನೆಲ್ಲ ಬಡ್ಡಿ ಸಮೇತ ವಸೂಲು ಮಾಡಿದ್ರೆ ಆಯ್ತು. मैडम 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 ये कौन सा एरिया है? ಹೋಗಿ ಕಾರ್ಪೊರೇಷನ್ ಅವ್ರನ್ನ ಕೇಳು. मैडम ये रास्ता कहाँ जाता है? ಎಲ್ಗೂ ಹೋಗಲ್ಲ, ಇಲ್ಲೇ ಇರುತ್ತೆ. ನಿಂಗ್ ಕನ್ನಡದಲ್ಲಿ ಮಾತಾಡಕ್ ಬರಲ್ವಾ? वो कन्नड़ का ಅಯ್ಯೋ ಕನ್ನಡ ಅಲ್ಲಯ್ಯ, ಕರ್ನಾಟಕ ಕನ್ನಡ. ಕನ್ನಡಕದ ಹುಡುಗಿರು ತುಂಬಾ ಒಳ್ಳೆಯವರು ಅಂತ ಕೇಳಿದಾವು. ಆದ್ರೆ ನಮ್ಗೆ ಒಂದು ಕನ್ನಡಕದ ಹುಡುಗಿ ಮೋಸ ಮಾಡಿದಾವು. ಯೋ ಮಕ್ ಕೊಟ್ಬಿಡ್ತೀನಿ. ಕನ್ನಡಕದ ಹುಡುಗಿ ಅಲ್ಲ, ಅದು ಕರ್ನಾಟಕದ ಹುಡುಗಿ. वही वही ಕನ್ನಡಕದ एक लड़की एक बार दिल्लीಗೆ आया था. ಓ ಸ್ವಂತ ಊರು ಅಂತ ಹೇಳ್ತಿದ್ಯಾ? ಈ ಕನ್ನಡಕದ ಹುಡುಗಿ ಡೆಲ್ಲಿಗೆ ಬಂದಿತ್ತು. ಒಂದು ತಿಂಗಳು ನಮ್ ಜೊತೆಗೆ ಇದ್ದಿತ್ತು. ನಮ್ದಕ್ಕೆ ಲೋಗೆ ಮಾಡ್ತು. ಕನ್ನಡಕದ ಭಾಷೆನೂ ಕಲಿಸ್ತು. ಯೋ ಕನ್ನಡಕ ಅಲ್ಲಯ್ಯ, ಅದು ಕನ್ನಡ ಭಾಷೆ. ಓಯ್ ಕನ್ನಡಕದ ಭಾಷೆ ನಮ್ಗೆ ಕಲಿಸ್ತಾ ಇತ್ತು. ನಾವು ಕನ್ನಡಕನ ಸಿಕ್ತಾ ಮಾಡ್ತಾ ಇದ್ವಿ. ಆಮೇಲೆ ಬರ್ಬಾದ್ಗೆ ಮಾಡಿ ಹೋಗ್ಬಿಡ್ತು. ಯೋ ನಿನ್ನ ಭಾಷೆಯೋ ನಂಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ಆ ಚಿಂತಾಮಣಿನ ಮೂಟೆನಲ್ಲಿ ಮಡಿಕೊಳ್ಳೋದ? ಮೂಟೆಲ್ಲ ಮಡಿದ್ರೆ ಹೋಗ್ಬಿಡ್ತಾವ್. ಚೋಕ್ರಿ ಚೋಕ್ರಿ ಯಪ್ಪ ಹುಡುಗಿ ಹತ್ರ ಓಯ್ ಚೋಕ್ರಿ ಡೆಲ್ಲಿಗೆ ಬಂದಿತ್ತು. ನಮ್ದಕ್ಕೆ ಪ್ಯಾರಿಗೆ ಮಾಡ್ತು, ಶಾದಿಗೆ ಆಗ್ತೇನೆ ಅಂತು. ನಾವು ಅದೇ ಡ್ರೀಮಲ್ಲಿ ಇತ್ತು. ನಮ್ದನ್ನೆಲ್ಲ ಪೂರ್ತಿ ಬರ್ಬಾದು ಮಾಡಿ ಕನ್ನಡಕಕ್ಕೆ ಓಡಿ ಬಂತು. ಓ ಚಿಂತಾಮಣಿ ಬೇಕು ನಮ್ಗೆ. ಯೋ ನಂಗೆ ಯಾಕೆ ಚಿಂತಾಮಣಿನೂ ಗೊತ್ತಿಲ್ಲ, ಮುಳುಬಾಗ್ಲು ಗೊತ್ತಿಲ್ಲ. ಹೋಗಿ ಸುಮ್ಮನೆ. ನಮ್ದಕ್ಕೆ ಆ ಚಿಂತಾಮಣಿದು ಫೋಟೋಗೆ ತೆಗೆದಾವು. ಈ ಹುಡುಗಿನ ಯಹಿ ಕನ್ನಡಕದ ಲಡ್ಕಿ ಡೆಲ್ಲಿಗೆ ಬಂದು ಹಮಾರ ಲವ್ಗೆ ಮಾಡಿತಾವ್. ಈ ಚೋಕ್ರಿಗೆ ನೀವು ತೋರಿಸಿದ್ರೆ ನಮ್ದಕ್ಕೆ 10 ಕೊಡ್ತಾವು. 10 ರೂಪಾಯ? 10ಗೆ 1000. ಬರೀ ಬಾಯಿ ಮಾತೆಲ್ಲ ಹೇಳ್ತಿದ್ಯಾ, ದುಡ್ಡು ಮಾತ್ರ ಬಿಡ್ತಾ ಇಲ್ಲ.
ಈ ಹುಡುಗಿ ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತು, ಬಾ ತೋರಿಸ್ತೀನಿ. ಮಿಲ್ ಗಯ್ಯ ಹಮ್ಕೋ ಚಿಂತಾಮಣಿ ಮಿಲ್ ಗಯ್ಯ ಚಿಂತಾಮಣಿ ಚಿಂತಾಮಣಿ. ಅಯ್ಯ ಇದು ಚಿಂತಾಮಣಿ ಅಲ್ಲಪ್ಪ, ರಾಜರಾಜೇಶ್ವರಿ ನಗರ. ಚಿಂತಾಮಣಿ ಚಿಂತಾಮಣಿ ಬೇರಾ ದಿಲ್ದಿರ್ವಾ. ರೀ ಯಾರೇ ನೀವು? ಏನ್ ಚಿಂತಾಮಣಿ ಹಿಂಗೆ ಮಾತಾಡ್ತಾವ್? ಡಿಲ್ಲಿ ನೀ ನಮ್ ಜೊತೆ ಇದ್ದಾವ್, ಅಲ್ಲಿ ಮೋಸ ಮಾಡಿ ಈಗ ಇಲ್ಲಿಗೆ ಬಂದಾವ್. ನೀವೇನ್ ಹೇಳ್ತಾ ಇದ್ದೀರಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಮ್ದು ಎಲ್ಲ ಅರ್ಥ ಆಗೇ ಮಾಡುತ್ತೆ. ಚಾಂದ್ ಕಾ ತುಗಡ ಲಡ್ಕಿ ಕಾ ಮುಕಡ ತುಮ್ನೆ ಮುಜ್ಕೋ ಪಕಡ ಮೇರಾ ದಿಲ್ ಜಗಡ. ಡೋಂಟ್ ಟಾಕ್ ರಬೇಶ್. ರಬ್ಬಿಶ್ ಕಿಪ್ಪಿಶ್ ಛೋಡೋ ಲಡ್ಕಿ. ನಿಮ್ದು ಮುಖಾಗೆ ನೋಡ್ಬಿಟ್ಟು ನಮ್ದು ತಲೆಗೆ ಕೆಟ್ಟೋಯ್ತು. ಈಗ ನೀವು ಕೈಗೆ ಕೊಟ್ರೆ ನಮ್ದು ಪ್ರಾಣಗೆ ಹೋಗುತ್ತೆ. ಅವೋ ಮೇರಾ ಸಾ. ಸೇಟು ಚೆನ್ನಾಗಿ ಪದ ಕಟ್ಟಿ ಹಾಡ್ತೀಯ. ನಮ್ಮ ಯಜಮಾನನು ಹೀಗೇನೆ, ಅವ್ರಿಗೆ ಖುಷಿ ಬಂದಾಗ ನನ್ನ ಮೇಲೆ ಪದ ಕಟ್ಟಿ ಹಾಡೋರು. ಅತ್ತೆ ಇವ್ರು ಯಾರು, ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಮೊದಲು ಕೇಳಿ. ಯಾವ್ದು ಸೇಟು ಬಂದ್ಬಿಟ್ಟಿದ್ದಾರೆ. ಈ ಚೋಕ್ರಿನ ನಮ್ಗೆ ಎಲ್ಲಿಗೆ ಕರ್ಕೊಂಬಂದಾವ್? ಲೇ ಚಂಪಾ, ಈ ಕಿತಾಪತಿ ಎಲ್ಲ ನಿಂದೇನೆ? ಅದು ಈ ಸೇಟು ಒಂದು ಫೋಟೋ ತೋರಿಸ್ಬಿಟ್ಟು ಈ ಚೌಕ್ರಿ ಬೇಕು ಅಂತ ಹೇಳಿದ್ರು. ಯಾರೋ ರಾಜಕೀಯದವ್ರು ಇರ್ಬೇಕು ಅಂತ ಕರ್ಕೊಂಬಂದೆ. ಇವರು ಡೆಲ್ಲಿ ಅವರಂತೆ. ನೀವ್ ಬೇರೆ ಒಂದ್ ತಿಂಗಳು ಡೆಲ್ಲಿನಲ್ಲಿ ಇದ್ರಲ್ಲ, ಅಲ್ಲಿ ಏನಾಯ್ತೋ, ಏನ್ ಕಥೆನೋ, ಏನ್ ಚರಿತೆನೋ, ಏನ್ ಭೂಗೋಳನೋ ಯಾರು ಗೊತ್ತು. ನಮ್ಮ ಮನೆಗೆ ಸೇಟು ಯಾಕೆ ಬಂದೇನೆ? ಓ ಸಾಲಾಗೆಲ್ಲ ಮಾಡಿದ್ದೀರಾ? ವಿಕ್ಲ ಡೋಂಟ್ ಟಾಕ್ ರಬೇಶ್. ಈ ಸೇಟು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಆಕ್ಚುಲಿ ನಾನು ಇವನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಫಸ್ಟ್ ಟೈಮ್ ಒಂದು ತಿಂಗಳು ನಮ್ ಜೊತೆಗೆ ಇದ್ದಾವ್, ಈಗ ಗೊತ್ತಿಲ್ಲ ಅಂತಂತಾವ್. ಈ ಫೋಟೋ ಬೇಕೋ ಯಾಕೋ? ಈ ಫೋಟೋಲಿರೋದು ನಾನೇ, ಆದ್ರೆ ಈ ಸೇಟು ಜೊತೆ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಬೇಕೋ ಚಿಂತಾಮಣಿ, ಡೆಲ್ಲಿಗೆ ಇದ್ದಾಗ ನೀನು ಒಳ್ಳೆ ಚೋಕ್ರಿಗೆ ಆಗಿದ್ದಾವ್. ಚೋಟ ಮೋಟ ವಿಷಯಕ್ಕೆ ನಮ್ದು ಜಗಳ ಮಾಡ್ಕೊಂಡು ನಮ್ಮನ್ನ ಬರ್ಬಾದ್ಗೆ ಮಾಡಿ ನಮ್ದು ಗೋಲ್ಡ್ ದುಡ್ಡು ಎಲ್ಲ ತಗೊಂಡು ಇಲ್ಲಿಗೆ ಬಂದಾವ್. ಅದಕ್ಕೆ ನಾವು ನಿಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಬಂದಾವ್. ಓ ಚೋಡ ಬಂದರ್ಕೆ ಬಾಲ ನಮ್ದು ದಿಲ್ಗೆ ಕರ್ಕೊಂಡ್ ಬಂದಾವ್. ಅವು ಮೇರೆ ಸಾಥ್ ದಿಲ್ಗೆ ಜಾತಾವ್. ನೋಡಪ್ಪ ಸೇಟು, ಇವಳು ನನ್ನ ಮಗನ ಹೆಂಡತಿ. ಇವಳನ್ನ ಜೊತೆ ಕರ್ಕೊಂಡು ಹೋಗೋದು ಏನ್ ಚೆನ್ನಾಗಿರುತ್ತೆ. ಚಿಂತಾಮಣಿ ಇಲ್ಲಿಗೆ ಬಂದು ಶಾದಿಗೆ ಆಗಿದ್ದಾವ್. ಓ ಚೋಡ ಬೇಕಮ್ಮ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೈಸಾ ನಾವು ಕೊಡ್ತಾವ್. ನಿಮ್ಮ ಮಗ ಇವ್ರನ್ನ ಬಿಡ್ತಾವ್, ನಾವು ಕರ್ಕೊಂಡು ಹೋತಾವ್. ಚಿಂತಾಮಣಿ ಕೈಗೆ ಏಯ್ ಕೈ ಬಿಟ್ರೆ ಸರಿ, ಇಲ್ಲಾಂದ್ರೆ ಕಿರ್ಚ್ಕೊಂಡ್ಬಿಡ್ತೀನಿ. ಚಿಂತಾಮಣಿ ಗುಸ್ಸನೆ ನಿಮ್ದು ಮನೆ ನಮ್ಗೆ ಗೊತ್ತಾಯ್ತು, ನಮ್ಗೆ ಅಷ್ಟು ಸಾಕು. ನಾಳೆ ಬರ್ತಾವ್, ನಮ್ಮ ಲವರ್ನ ಕರ್ಕೊಂಡು ಹೋತಾವ್. ಯಾರಾದ್ರೂ ಅಡ್ಡ ಬಂದ್ರೆ ಒಂದು ಗತಿ ಕಾಣಿಸ್ತಾವ್. ಚಿಂತಾಮಣಿ ಏನಮ್ಮ ನನ್ನ ಮುದ್ದಿನ ಸೊಸೆ, ಡೆಲ್ಲಿಗೆ ಹೋಗಿ ಏನ್ ಮಾಡ್ಕೊಂಡು ಬಂದೆ? ಈ ಸೇಟು ಯಾರು? ಏನಾದ್ರೂ ಮನಸ್ಸಲ್ಲಿದ್ರೆ ಹೇಳ್ಬಿಡಮ್ಮ. ಅತ್ತೆ ಗಾಡ್ ಪ್ರಾಮಿಸ್, ಈ ಸೇಟು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಡೆಲ್ಲಿಗೆ ಹೋಗಿದ್ದತ್ತು ನಿಜ, ಆದ್ರೆ ಒಂದು ತಿಂಗಳು ಪಾರ್ಟಿ ಆಫೀಸ್ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ. ಈ ಮನುಷ್ಯ ಅದು ಹೇಗೆ ಗಂಟು ಬಿದ್ನೋ. ಈ ಮನುಷ್ಯ ಡೆಲ್ಲಿಯಿಂದ ಇಲ್ಲಿಗೆ ನಿನ್ನನ್ನು ಹುಡ್ಕೊಂಡು ಬಂದಿದ್ದಾನೆ ಅಂದ್ರ ಮೇಲೆ ಏನಾದ್ರೂ ಇದ್ದೇ ಇರುತ್ತೆ. ಆ ಸತ್ಯ ಗೊತ್ತಾದಾಗ ನಿನಗೆ ಕಾದಿದೆ. ಜಾಜಿ ಅವ್ರೆ, ಇದ್ ನೀವು ನಿಮ್ ಪಕ್ಕ ಯಾರಿಗ್ ಸೇಟು? ಅದೇ ಗೊತ್ತಿಲ್ಲ. ಪಕ್ಕದಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀರಾ, ಈಗ ಗೊತ್ತಿಲ್ಲ ಅಂದ್ರೆ ಹೇಗೆ? ಅದೇ ರೀ ನಾನು ಹೇಳ್ತಾ ಇರೋದು, ನನ್ಗೆ ಅರ್ಥ ಆಗ್ತಿಲ್ಲ ಅಂತ. ಜಾಜೋರೆ, ಇತ್ತೀಚೆಗೆ ಮಹಿಳೆಯರ ಮೇಲೆ ತುಂಬಾ ದೌರ್ಜನ್ಯ ನಡೀತಾ ಇದೆ ರೀ. ಹೌದೌದು, ಯಾರ್ಯಾರೋ ಬರ್ತಾರೆ, ಯಾರ್ಯಾರನೋ ರೇಗಿಸ್ತಾರೆ, ಇನ್ಯಾರನೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದು ಅದೇ ಕೇಸ್ ಅನಿಸ್ತಾ ಇದೆ. ನನ್ಗೆ ಅನಿಸ್ತಾ ಇದೆ ಎಲೆಕ್ಷನ್ ಟೈಮ್ ನಲ್ಲಿ ನಿಮ್ ಹೆಸರಿಗೆ ಮಸಿ ಬಳಿಬೇಕು ಅಂತ ಬೇರೆ ಬೇರೆ ಫೋಟೋನ ಯಾಕೆ ಒಂದೇ ಫೋಟೋ ಮಾಡಿರ್ಬಾರ್ದು ಅಂತ. ಎಕ್ಸಾಕ್ಟ್ಲಿ. ಚಿಂತಾಮಣಿ ಮೇರಾ ಚಾಂದ್ ಕಾ ತುಗಡ ತಿನ್ನೋಣ ಪಗಡ. ಇವನೇ ನನ್ನ ಹಿಂದೆ ಬಿದ್ದಿರೋ ಸೇಟು. ನಾನು ಡೆಲ್ಲಿಗೆ ಹೋಗಿದ್ದಾಗ ಇವನ್ ಪರಿಚಯ ಆಗಿತ್ತಂತೆ. ಓ ನಮಗೆ ನಿಂತಿಗೆ ಬರ್ತಾ ಇಲ್ಲ, ಕಾರ್ಗೆ ತಂದಿದ್ದೀನಿ ನಾವು. ಯಾರಪ್ಪ ನೀನು, ಎಲ್ಲಿಂದ ಬಂದಿದ್ಯಾ? ನಮ್ದು ಇಲ್ಲ, ಡೆಲ್ಲಿ ದೊಡ್ಡದು ಬಿಸ್ನೆಸ್ಗೆ ಮ್ಯಾಗ್ನೆಟ್ಗೆ ಇದಾವ್. ಚಿಂತಾಮಣಿ ಕನ್ನಡಕದಿಂದ ಡೆಲ್ಲಿಗೆ ಬಂದಿತ್ತು. ನಮ್ದು ನೋಡಿ ಮೊಹಬತ್ತೆ ಆಗುತ್ತೆ. ವ್ಯಾಪಾರದ ಟೆನ್ಷನ್ ನಲ್ಲಿ ನಾವು ಇದ್ದಾಗ ಈ ಚಿಂತಾಮಣಿ ನಮ್ದು ದುಡ್ಡು ಎಲ್ಲ ದೋಚಿ ವಾಪಸ್ ಕನ್ನಡಕಕ್ಕೆ ಬಂದಾವ್. ಜಾಜೋರೆ, ನಿಜ ಹೇಳಿ, ಡೆಲ್ಲಿಯಲ್ಲಿ ಈ ಸೇಟುಗೆ ಟೋಪಿ ಹಾಕ್ಬಿಟ್ಟು ಬಂದಿದ್ದೀರಾ? ಎಲೆಕ್ಷನ್ಗೆ ದುಡ್ಡು ಬೇಕಾಗತ್ತೆ ಅಂತ ಸಂಬಂಧ ಬೆಳೆಸಿದ್ದೀರಾ? ಯಾವುದೂ ಇಲ್ಲ. ಇವನ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಟೇರೋ ಟೇರೋ ಆಜು ಸಂಜಾತ. ಈ ಆಲ್ಬಮ್ಗೆ ನೋಡಿ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಏನ್ ಜಾಜವ್ರೆ, ಒಳ್ಳೆ ಲವರ್ಸ್ ತರ ಫೋಟೋ ಇಡ್ಸ್ಕೊಂಡ್ಬಿಟ್ಟಿದ್ದೀರಾ? ಪದ್ಮಜ ಡೋಂಟ್ ಟಾಕ್ ರಬೇಶ್. ನಾನು ಯಾರು? ಜಾಜಿ ಚಂಬಲ್ ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಆಲ್ರೆಡಿ ಮ್ಯಾರೇಜ್ ಆಗಿರೋ ನಾನು ಇವನನ್ನ ಲವ್ ಮಾಡ್ತೀನಾ? ಚಿಂತಾಮಣಿ, ನಿಮ್ದು ಹಿಂಗೆಲ್ಲ ಮಾತಾಡಿದ್ರೆ ಒಂದು ಮನ್ಸಿಗೆ ತುಂಬಾ ನೋವೇ ಆಗುತ್ತೆ.
ಸೇಟು ನೋಡೋದಕ್ಕೆ ಬೆಳಿಗ್ಗೆ ಇದ್ದಾನೆ, ಅವನ ಕೆನ್ನೆ ಬೆಣ್ಣೆ ತರ ಇದೆ ಅಂತ ಡೆಲ್ಲಿಲಿ ನೀವು ಬೋಲನೈ ನೋಡಿ ಕನ್ನಡಕದ ಹೆಂಗಸ್ರೆ. ನಮ್ದು ಬೇಕಿದ್ರೆ ನಿಮ್ದು ಮಹಿಳಾ ಸಂಘಕ್ಕೆ ಬೇಕಾದಷ್ಟು ಪೈಸಾಗೆ ಕೊಡ್ತಾವ್. ಈ ರತನ್ಲಾಲ್ ಸೇಟ್ದು ಸ್ವಲ್ಪ ಕಷ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಚಿಂತಾಮಣಿದು ಪ್ಯಾರ್ ನಮಗೆ ಸಿಗ್ಲಿಲ್ಲ ಅಂತಂದ್ರೆ ನಮ್ದು ಲೂಸ್ ಮಾದಾಗೆ ಆಗ್ಬಿಡ್ತಾವ್. ಜಾಜಿ ಅವರೇ, ಸೇಟು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ ಅಂದ್ರೆ ತಪ್ಪು ನಿಮ್ಮಲ್ಲೇ ಇದೆ. ಸುಮ್ನೆ ಒಪ್ಕೊಂಡು ಸೇಟುನ ಮನೆ ತುಂಬಿಸ್ಕೊಳ್ಳಿ. ಫ್ರೆಂಡ್ಸ್ ಅಂತ ಮನೆ ಕರ್ಸ್ಕೊಂಡ್ರೆ ನನ್ನ ಅಗೇನೆಸ್ಟ್ ಆಗಿ ಮಾತಾಡ್ತೀರಾ? ಗೆಟ್ ಔಟ್. ಜಾಜಿ ಅವರೇ, ನಮ್ಮನ್ನ ಎದುರಾಕೊಂಡ್ರೆ ಸರಿ ಇರಲ್ಲ. ಇನ್ನೊಂದು ಸಲ ನಿಮ್ಮ ಹಾಳು ಮುಷ್ಲಿನ ಶೋ ಮಾಡಿದ್ದೆ ಆದ್ರೆ ಶೇಪ್ ತೆಗ್ಬಿಡ್ತೀನಿ. ಔಟ್. ಮುಂದಕ್ಕೆ ಏನ್ ಮಾಡುದು? ನಿನ್ನ ಮುಷ್ಲಿಗೆ ಸಪ್ರೇಟ್ ಆಗಿ ಬೇರೆ ಹೇಳ್ಬೇಕಾ? ಗೆಟ್ ಔಟ್. ಚಿಂತಾಮಣಿ, ಈಗ ನಮ್ದು ಹೋಗ್ತಾರೆ, ನಾಳೆ ಮತ್ತಿಗೆ ಬರ್ತಾರೆ. ಸೇಟು, ನೀವ್ ಹೇಳ್ತಾರ ನಿಜಾನಾ? ಸಚ್ಚಿ, ಈ ಲಡ್ಕಿ ದಿಲ್ಲಿಗೆ ಬಂದು ನಮ್ಮನ್ನ ದಿಲ್ಗೆ ಕದ್ದಿತ್ತು. 1 ತಿಂಗಳು ಹರ್ ಮಿನಿಟ್ ಹರ್ ಗಂಟೆ ನಮ್ದಕ್ಕೆ ಪ್ಯಾರ್ಗೆ ಮಾಡ್ತಾ ಇತ್ತು. ವ್ಯಾಪಾರಕ್ಕೆ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅಷ್ಟು ಪ್ರೀತಿ ಮಾಡ್ತಿದ್ಲಾ? ತಾನು ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ನಾಟಕ ಮಾಡ್ತಾವಳೆ. ನೀವು ಕನ್ನಡಕದ ಹೆಂಗಸರು ಆಗಿ ನಮ್ಗೆ ಸಹಾಯ ಮಾಡ್ಬೇಕು. ಸೇಟು, ನೀವೇನು ಯೋಚನೆ ಮಾಡಬೇಡಿ, ನಾವಿಬ್ರು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ನೀವು ಸಹಾಯ ಮಾಡಿದ್ದೆ ಆದ್ರೆ ಆ ಭಗವಾನ್ ನಿಮ್ಗೆ ಬೇಡ ಬೇಡ ಅಂತಂದ್ರು 10 ಗಂಡು ಮಕ್ಕಳಿಗೆ ಕೊಡ್ತಾವ್. ಏ ಚಂಪಾ, ಯಾಕೆ ನಮ್ಮನ್ನ ಬರಕ್ ಹೇಳಿದ್ದು? ಹೌದು, ನೀವಿಬ್ರು ಈ ನಡುವೆ ನಮ್ಮ ಮನೆ ಕಡೆ ಬರ್ತಾನೆ ಇಲ್ವಲ್ಲ, ಯಾಕೆ ಅಂತ. ಮನೆಗ್ ಬಂದವ್ರಿಗೆ ಜಾಜಿ ಬಾಯಿಗೆ ಬಂದಂಗ್ ಬೈತಾರೆ. ಯಾರ್ ತಾನೇ ಆ ಮನೆ ಕಡೆ ಬರ್ತಾರೆ? ಜಾಜಿ ಅವರು ನಿಮಗ್ ಬೈದ್ರ? ಏನಂತ ಬೈದ್ರು? ನಮಗೂ ಆ ಸೇಟು ಹೇಳಿದ್ದು ನಿಜ ಅಂತ ಅನ್ಸ್ತು. ಜಾಜಿ ನಿನ್ ದುಡ್ಡು ತಗೊಂಡಿದ್ರೆ ನಿಜ ಹೇಳು ಅಂತ ಕೇಳಿದ್ವಿ. ಅಷ್ಟಕ್ಕೆ ನಮ್ಮನ್ನ ಬೈದು ಮನೆಯಿಂದ ಗೆಟ್ ಔಟ್ ಅಂತ ಹೇಳದ. ಆ ಯಮ್ಮ ಡೆಲ್ಲಿನಲ್ಲಿ 1 ತಿಂಗಳು ಇದ್ರಲ್ಲ, ನಾವ್ ಎಷ್ಟು ಸತಿ ಫೋನ್ ಮಾಡಿದ್ರು ಫೋನೇ ತೆಗಿತಾ ಇರ್ಲಿಲ್ಲ. ಅಲ್ಲೇನೋ ಗೋಲ್ಮಾಲ್ ನಡೆದಿದೆ ಅಂತ ನಮಗೂ ಗುಮಾನಿ ಇದೆ. ಅದಕ್ಕೆ ಆ ಜಾಜಿ ಸಾಹಸ ಬೇಡವೇ ಬೇಡ. ಅವಳ ಪಾಡಿಗೆ ಅವಳು ಇರ್ಲಿ, ನಮ್ ಪಾಡಿಗೆ ನಾವಿರ್ತೀವಿ. ನಿಮ್ ಪಾಡಿಗೆ ನೀವಿರಕ್ಕೆ ಆಯಮ್ಮ ಬಿಡ್ಬೇಕಲ್ಲ. ಈಗಾಗ್ಲೇ ನಿಮ್ಮಿಬ್ರ ಬಗ್ಗೆ ಆಯಮ್ಮ ಅಪಪ್ರಚಾರ ಶುರು ಮಾಡಿದ್ದಾರೆ. ನೀವಿಬ್ರು ಸರಿಗಿಲ್ವಂತೆ, ಮಹಿಳಾ ಸಂಘದ ಹೆಸರು ಹೇಳ್ಕೊಂಡು ದುಡ್ಡು ತಿಂತಾ ಇದ್ರಂತೆ. ಇನ್ನು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರೆ ಏನ್ ಮಾಡ್ತೀರಾ? ಆ ಜಾಜಿ ಆ ರೀತಿ ಹೇಳೋಳೇನೆ. ಬರ್ತಾ ಬರ್ತಾ ಜಾಸ್ತಿ ಯಾಕೋ ಜಾಸ್ತಿ ಆಗ್ತಾ ಇದೆ. ಆ ಸೇಟು ಕೊಡೋ ಟಾರ್ಚರ್ ತಡ್ಕೊಳಕ್ ಆಗಲ್ಲ ಅಂತ ಅವಳು ಸಹಾಯ ಪಡ್ಕೊಳಕ್ಕೆ ನಮ್ಮ ಹತ್ರ ಬರ್ಲೇಬೇಕು. ಹಾಗೆ ಬುದ್ಧಿ ಕಲಿಸ್ತೀವಿ. ಏ, ಆ ಸೇಟು ನಂಬರ್ ನಿನ್ನ ಹತ್ರ ಇದೆಯಾ? ಇದೆ, ಕೊಡ್ತೀನಿ. ಆದ್ರೆ ನಂಬರ್ ಕೊಟ್ಟಿದ್ ನಾನೇ ಅಂತ ಯಾರ ಹತ್ರನೂ ಹೇಳೋ ಹಾಗಿಲ್ಲ. ಆ ಸೇಟು ನಂಬರ್ನ ನಮಗ್ ಕೊಡು, ಮಿಕ್ಕಿದನ್ನ ನಾವ್ ನೋಡ್ಕೋತೀವಿ. ಬೇಕೇ ಬೇಕು, ಅಮಾರ ಚಿಂತಾಮಣಿ ಬೇಕು, ಬೇಕೇ ಬೇಕು, ನಮ್ದಕ್ಕೆ ಚಿಂತಾಮಣಿ ಬೇಕು. ಏನಪ್ಪ, ಮನೆ ಮುಂದೆ ಯಾರು ಸ್ಟ್ರೈಕ್ ಮಾಡ್ತಿದ್ದಾರೆ, ಬೇಡ ಅಂತ ಹೇಳ್ಬಾರ್ದಾ? ನಾನು ಹೋಗಿ ಹೇಳಿದ ತಕ್ಷಣ ಹೊಟ್ಟೋಗ್ತಾನೆ. ಬಂದಿರೋದು ಯಾರು? ಸೇಟು, ಅವನ ಜೊತೆ ಮಹಿಳಾ ಸಂಘದವರು ಜಾಜ್ಯಕ್ಕೆ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಜಾಜಿಯಕ್ಕೆ ಅಲ್ಲ, ಚಿಂತಾಮಣಿ. ಡೆಲ್ಲಿನಲ್ಲಿ ಚಿಂತಾಮಣಿ, ಇಲ್ಲಿ ಜಾಜಿ, ಇಬ್ರು ಒಂದೇ. 1 ನಿಮಿಷ ಬಂದೆ. ಬೇಕೇ ಬೇಕು, ಚಿಂತಾಮಣಿ ಬೇಕು, ಬೇಕೇ ಬೇಕು, ನಮ್ದಕ್ಕೆ ಚಿಂತಾಮಣಿ ಬೇಕು, ಬೇಕೇ ಬೇಕು. ಚಿಂತಾಮಣಿ ಬೇಕು. ಜಾಜಿ ಅವ್ರಿಗೆ ಧಿಕ್ಕಾರ. ಯಾರಿಷ್ಟೊಂದು ಗಲಾಟೆ ಮಾಡ್ತಾ ಇರೋದು? ನಿಮ್ಮ ಮಹಿಳಾ ಸಂಘದ ದುಶ್ಮನ್ಗಳ ಜೊತೆ ಸೇಟು. ಓ ಮೈ ಗಾಡ್, ಬರ್ತಾ ಬರ್ತಾ ಈ ಸೇಟು ಕಾಟ ಜಾಸ್ತಿ ಆಗ್ತಾ ಇದೆ. ಏನಮ್ಮ, ಅದೇನು ಅಂತ ವಿಚಾರಿಸಮ್ಮ. ಮತ್ತೆ ಜನಗಳೆಲ್ಲ ನನ್ನ ಅಗೇನೆಸ್ಟ್ ಆಗ್ತಾ ಇದಾರೆ. ಮೈ ಗಾಡ್, ಈ ಮ್ಯಾಟ್ರ್ ಏನಾದ್ರು ಪೇಪರ್ ಅಲ್ಲಿ ಬಂದು ಆ ವಿಷಯ ರಾಜೇಶ್ವರಿ ಗೊತ್ತಾದ್ರೆ ನನ್ ಗತಿ ಏನು? ನಿನ್ನ ಗತಿ ಏನಾಗುತ್ತಮ್ಮ? ನಮ್ಮ ಗಂಡುಗಳ ವಂಶದ ಮಾನ ಮರ್ಯಾದೆ ಅಧೋಗತಿ ಆಗುತ್ತೆ. ಈಗ ಏನ್ ಮಾಡುದು ಅತ್ತೆ? ನನ್ನನ್ನು ಕೇಳಿದ್ರೆ ಇದೇ ಮಾತನ್ನ ಮದುವೆ ಆದ ದಿನ ಕೇಳಿದ್ದಿದ್ರೆ ಗಂಡನ ಜೊತೆ ನೆಟ್ಟ ಸಂಸಾರ ಮಾಡ್ಕೊಂಡು ಒಂದು ಮುದ್ದಾದ ಮಗುನ ಹೆತ್ಕೊಂಡು ಆಡಿಸ್ಕೊಂಡಿರಮ್ಮ ಅಂತ ಹೇಳ್ತಿದ್ದೆ. ಅನ್ಕೊಂಡಿದ್ದೆ ಇನ್ನೇನಾಗುತ್ತೆ, ಹೀಗೆ ಆಗೋದು. ಜಾಜ್ಯಕ್ಕೆ ಈ ವಿಷಯ ಏನಾದ್ರು ಪೇಪರ್ ಅವ್ರಿಗೆ ಗೊತ್ತಾದ್ರೆ ನಿಮ್ಮ ಮಾನ ಮರ್ಯಾದೆನ ಸೋಪ್ ಹಾಕ್ತಾನೆ ತೊಳೆದು ಬಿಡ್ತಾರೆ. ಬೇಕೇ ಬೇಕು, ಚಿಂತಾಮಣಿ ಬೇಕು. ಜಾಜಿ ಅವ್ರಿಗೆ ಧಿಕ್ಕಾರ, ಜಾಜಿ ಅವ್ರಿಗೆ ಧಿಕ್ಕಾರ. ನೋಡಿ ನೋಡಿ ನೋಡಿ, ನಿಮ್ ಎಲ್ರಿಗೂ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ನನ್ನ ಮಾನ ಮರ್ಯಾದಿನ ಕಳಿಬೇಡಿ ಪ್ಲೀಸ್. ನಿಮ್ದಕ್ಕೆ ಯಾವ್ದಾದ್ರು ಟಿವಿ ಚಾನಲ್ಗೆ ಗೊತ್ತಿದ್ರೆ ನಮ್ಮನ್ನ ಕರ್ಕೊಂಡು ಹೋಗಿ. ನಮ್ದು ಚಿಂತಾಮಣಿಗೆ ಜೊತೆಗೆ ಇದ್ದಿದ್ದು ಫೋಟೋಗೆ ಚಾನಲ್ಗೆ ತೋರಿಸ್ತಾವ್. ಜಾಜಿ ಅವ್ರೆ, ಎಲ್ರನ್ನೂ ಅಗೇನೆಸ್ಟ್ ಮಾಡ್ಕೊಳ್ತಾ ಇದ್ರ ನೀವು. ಸೇಟುನ ಟಿವಿ ಚಾನಲ್ ಕರ್ಕೊಂಡು ಹೋಗಿ ನ್ಯಾಯ ಕೊಡಿಸ್ಬೇಕಾಗತ್ತೆ. ಡೆಲ್ಲಿಯಲ್ಲಿ ಮಳ್ಳಿ ತರ ಇದ್ಬಿಟ್ಟು ಇಲ್ಲಿ ಬಂದು ಎಲ್ರ ಕಣ್ಣು ಮಣ್ಣರ್ಚ್ತಿದ್ಯಾ? ಜಾಜಿ ಅವ್ರಿಗೆ ಧಿಕ್ಕಾರ. ಜಾಜಿಯಕ್ಕೆ ಈ ವಿಷಯ ಏನಾದ್ರೂ ಟಿವಿ ಚಾನಲ್ ಅವ್ರಿಗೆ ಗೊತ್ತಾದ್ರೆ ಎಲ್ಲಾ ಟಿವಿ ಚಾನಲ್ ಅಲ್ಲೂ 24 ಗಂಟೆ ಈ ವಿಷಯನ ಹಾಕೊಂಡು ಹುಚ್ಚಿಬಿಡ್ತಾರೆ. ಈಗ ಏನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ವೇ? ಜಾಜ್ಯಕ್ಕೆ ನೋಡಿ, ನೀವೆಲ್ಲೂ ಸ್ಟ್ರೈಕ್ ಮಾಡೋದನ್ನ ನಿಲ್ಸಿ ಮನೆಗೆ ಹೋಗಿ. ಈ ಸೇಟು ನಮ್ಮಲ್ಲೇ ಇರ್ಲಿ. ನಾನು ಈ ಸೇಟು ಜೊತೆ ಪರ್ಸನಲ್ ಆಗಿ ಟಾಕ್ ಮಾಡಿ ಈ ಮ್ಯಾಟರ್ನ ಸೆಟಲ್ ಮಾಡ್ಕೋತೀನಿ. ನಿಮ್ದು ಕನ್ನಡಕದ ಹೆಣ್ಮಕ್ಳಿಗೆ ನಮ್ದು ಆಭಾರಿಯಾಗಿದ್ದಾವೆ. ನಮ್ದು ಮತ್ತೆ ಚಿಂತಾಮಣಿ ಒಂದಿಗೆ ಆದ್ರೆ ದೀಪಾವಳಿಗೆ ನಿಮ್ಗೆ ಪಟಾಕಿ ಬೇಡ ಅಂದ್ರೆ ಬಾಂಬ್ಗೆ ಕಳಿಸ್ತಾವ್.
ಪಲ್ಲು ಬಿಟ್ಲಾ ಹೇಳಿ ಜಾಜತ್ಗೆ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಸರಿಯಾಗಿ ಕೇಳ್ಕೊತಾ ಇದೀವಿ, ಹೇಳಿ ಜಾಜತ್ಗೆ. ಆ ಸೇಟು ಹೇಳ್ತಿರೋದೆಲ್ಲ ಸುಳ್ಳು. ಆದ್ರೆ ಆ ಫೋಟೋ ನಿಜ ನಿಜ ಅಂತ ಹೇಳ್ತಾ ಇವಿಲ್ಲ. ಆ ಫೋಟೋನು ಸುಳ್ಳು 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 ಅಂತ ಹೇಗೆ ಪ್ರೂವ್ ಮಾಡ್ತೀರಾ? ಇವತ್ತು ರಾತ್ರಿ ಸೇಟು ಮಲ್ಕೊಂಡಾದ್ಮೇಲೆ ಆ ಫೋಟೋಸ್ನ ಕದ್ಬಿಡಿ. ಅವನ ಹತ್ರ ಯಾವುದೇ ಎವಿಡೆನ್ಸ್ ಇರಬಾರ್ದು. ಆಮೇಲೆ ಅವನ್ನ ಅಟ್ಯಾಕ್ ಮಾಡಿ ಹುಚ್ಚ ಅಂತ ಪ್ರೂವ್ ಮಾಡಿ ಮನೆ ಬಿಟ್ಟು ಓಡಿಸ್ಬಿಡೋಣ. ನೀವು ನಮಗೆ ಇಂಥ ಮಹತ್ತರವಾದ ಕಾರ್ಯ ಕೊಡ್ತಾ ಇದ್ದೀರಾ ಅಂದಮೇಲೆ ನಿಮ್ಮ ಧೈರ್ಯನ ನಾವು ಮೆಚ್ಚಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಈ ಕೆಲಸನ ಸುಮ್ಮನೆ ಮಾಡಕ್ಕಾಗತ್ತಾ? ನಿಮ್ಗೆ ಆಗುತ್ತೆ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ 200. ಸಾರಿ ಜಾಜತ್ಗೆ. ಟೇಕ್ ದಿಸ್ 400. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಜಾಜತ್ಗೆ. ಟೇಕ್ ದಿಸ್ 1000. ಥ್ಯಾಂಕ್ ಯು ಜಾಜತ್ಗೆ. ಯುವರ್ ವರ್ಕ್ ಫಿನಿಶ್ಡ್. ಏನ್ ಮಾಡ್ತಿದ್ದಾವು? ಆಲ್ಬಮ್ಗೆ ಖರೀದಿದ್ದಾವು. ಮಲಗಿದ್ರು ಮಾತಾಡ್ತೀನೋ? ಏ ಸೆಟು ಏನೋ ಸೇಟ್ ಇಲ್ಲಿಗೆ ಇದಾವು. ಇನ್ನೊಂದು ಸಲ ಹಿಂಗೆ ಮಾಡಿದ್ರೆ ಏನಿದೆ ಹಣ ಹಾಗೆ ಮಲಗಿಸ್ತಾವ್. ಚಿಂತಾಮಣಿ, ಓ ಮೈ ಗಾಡ್, ಇಷ್ಟೊತ್ತಲ್ಲಿ ನನ್ನ ಬೆಡ್ರೂಮ್ ಒಳಗಡೆ ಎಂಟ್ರಿ ತಗೊಂಡಿದ್ಯಲ್ಲ, ಸ್ವಲ್ಪ ನಂದು ಶೇಮ್ ಆಗಲ್ವಾ? ಹೆಂಡತಿ ರೂಮ್ಗೆ ಗಂಡಂಗೆ ಬರಕ್ಕೆ ನಾಚಿಕೆ ಆಗ್ತಾವು. ಈಗ ಇಲ್ಲಿಂದ ಹೋಗ್ತಾ ನೀವು ನಮ್ದು ಲವ್ಗೆ ಮಾಡ್ತಾವು. ಲವ್ಗೆ ಮಾಡ್ಬೇಕು. ಆ ಕಡೆ ತಿರ್ಕೋ, ಲವ್ಗೆ ಮಾಡ್ತೀನಿ. ತಿರ್ಕೋ ತಿರ್ಕೋ. ಈ ಸೇಟು ನನ್ನ ರೂಮ್ ಒಳಗಡೆ ಬಂದು ತರಲೆ ಮಾಡ್ದ. ಇದ್ರಲ್ಲಿ ನನ್ನ ತಲೆಗೆ ಬಿಟ್ಟೆ ನೋಡಿ ಮೂರ್ಛೆ ಹೋದ. ಸಜ್ಜೆ ನಿಮ್ಗೇನಾಗಿಲ್ವಂತೆ, ಆರೋಗ್ಯವಾಗಿದ್ರಂತೆ. ಡಾಕ್ಟ್ರು ಮಾತ್ರೆ ಕೊಟ್ಟಿದ್ರೆ ಎಲ್ಲ ಸರಿ ಹೋಗುತ್ತಂತೆ. ಏನಪ್ಪ ತಲೆಗೆ ಏಟು ಬಿದ್ದು ಬ್ಯಾಂಡೇಜ್ ಹಾಕೊಂಡಿದ್ರು ಟೋಪಿ ಹಾಕೊಳ್ಳೋದು ಬಿಡಲ್ವಲ್ಲಪ್ಪ ಇವರು? ಅಲ್ಲೋ, ಇವರು ಟೋಪಿ ಹಾಕೊಂಡಿದ್ರೆ ತಾನೆ ಬೇರೆಯವ್ರು ಟೋಪಿ ಹಾಕಕ್ ಸಾಧ್ಯ? ಡಾಕ್ಟರ್ ಏನಂದ್ರು? ಸ್ಕ್ಯಾನಿಂಗ್ ಮಾಡಿದ್ರು ಪ್ರಾಣಕ್ಕೇನು ಅಪಾಯ ಇಲ್ವಂತೆ, ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ರು. ರಾಜ್ಯಕ್ಕೆ ಇನ್ ಮುಂದೆ ಆ ಸೇಟು ಜವಾಬ್ದಾರಿ ಎಲ್ಲ ನಿಮ್ದು. ಡಾಕ್ಟರ್ ಶಾಪ್ಗೆ ಆ ಸೇಟನ್ ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲೇ ಬಿಟ್ಟು ಬರ್ಬೇಕಿತ್ತು. ಆಡ ಮಾತಗೊಂದು ಅರ್ಥ ಬೇಡವಾ ಜಾಜತ್ಗೆ? ಇವನನ್ನ ಡಾಕ್ಟರ್ ಶಾಪಲ್ಲೇ ಬಿಡೋದು, ಡಾಕ್ಟರ್ ರೊಚ್ಚಿಗೆದ್ದು ಪೊಲೀಸವ್ರಿಗೆ ಫೋನ್ ಮಾಡೋದು, ಪೊಲೀಸರು ಬಂದು ಯಾರು ನಿಮ್ಮ ತಲೆಗೆ ಹೊಡೆದಿದ್ದು ಅಂತ ಕೇಳೋದು, ಆಗ ಇವನು ರೊಚ್ಚಿಗೆದ್ದು ಆಲ್ಬಮ್ಮಲ್ಲಿರೋ ನಿಮ್ಮ ಫೋಟೋಗಳನ್ನ ತೋರಿಸೋದು, ಆಗ ಪೊಲೀಸರು ಬಂದು ನಿಮ್ಮನ್ನೇ ತಾಕೊಂಡು ಹೋಗೋದು. ಇವೆಲ್ಲ ಬೇಕಾ? ಅದಕ್ಕೆ ಕರ್ಕೊಂಡ್ಬಂದ್ವಿ. ಹಾಳಾಗೋಗ್ಲಿ ಪ್ರೀತಿ ತೋರಿಸಿ. ಚಂಪ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕಿ ಮುರ್ಗೆ ಮತ್ತೆ ಪಕ್ಕದಲ್ಲಿ ಇರ್ಲಿ. ಸೇಟೇನೋ ಊಟ ಮಾಡಲ್ಲ ಅಂತ ರಾಂಗ್ ಮಾಡ್ತದಾನೆ, ಹೋಗಿ ತಿನ್ಸಿ. ವಾಟ್? ನಾನು ಸೇಟಿಗೆ ಊಟ ಮಾಡಿಸ್ಬೇಕಾ? ನೆವರ್. ನೀವೇನಾದ್ರೂ ಊಟ ಮಾಡಿಸ್ಲಿಲ್ಲ ಆದ್ರೆ ಸೇಟು ತಲೆ ಹೊಡೆದವ್ರು ನೀವೇ ಅಂತ ರಾಜೇಶ್ವರಿಗೆ ಹೇಳ್ತೀನಿ. ನೋಡು ಕೊಡೆ. ರತನ್ ಲಾಲ್ ಸೇಠ್ ಜಿ. ಛೀ, ತಲೆ ಏಟ್ ಬಿದ್ರು ಬುದ್ಧಿ ಮಾತ್ರ ಬಿಟ್ಟಿಲ್ಲ. ಖಾನಾ ಖಾವ್. ರೆಸ್ಟ್ ತಗೊಳ್ಳಿ. ಏನೋ ಮಾತ್ರೆ ತಂದು ಕೊಡ್ತೀನಿ, ಬಿತ್ಕೊಂಡಿರಿ. ಚಿಂತಾಮಣಿ, ಆವೋ ಆವೋ ನಮ್ಮ ದಾರಿಗೆ ಆವೋ, ನಿಮ್ನ ಡೆಲ್ಲಿಗೆ ಕರ್ಕೊಂಡು ಹೋಗ್ತಾವು. ಏನಮ್ಮ ನನ್ನ ಮುದ್ದಿನ ಸೊಸೆ, ಕೈ ಹಿಡಿದ ಗಂಡನ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಬಂದದ್ದನ್ನ ಒಂದು ದಿನಾನೂ ನೋಡ್ಲಿಲ್ಲ. ಅಂಥದ್ದಲ್ಲಿ ಯಾವನೋ ಪರದೇಸಿ ನನ್ನ ಮಗನ ಕೈ ಹಿಡ್ಕೊಂಡು ಅವನು ಸೇವೆ ಮಾಡ್ತಾ ಇದೆಯಲ್ಲ, ನಿನ್ನಂತಹ ಸೊಸೆನ ದುಲ್ಬಿನ ಹುಡುಕಿದ್ರೂ ಸಿಗೋಲ್ಲ. ಇದೆಲ್ಲ ನನ್ನ ಕಲ್ಮ ಕಲ್ಮ. ಹೋಗಿ ರೆಸ್ಟ್ ತಗೋ, ಮತ್ತೆ ವಾಕಿಂಗು ಆಮೇಲೆ ಮಾಡಿಸ್ತೀನಿ. ಹೋಗಯ್ಯಾ? ಓ ಚಿಂತಾಮಣಿ, ಇನ್ನು ಸಿಟಿಗೆಲ್ಲ ಇದಾವು. ಹಲೋ ಪದ್ಮಜ, ದಿಸ್ ಇಸ್ ಜಾರ್ಜ್ ಜಂಬಲ್ದಿನಿ ಸ್ಪೀಕಿಂಗ್. ಏನೋ ಟೆನ್ಷನ್ ಅಲ್ಲಿ 2 ಮಾತು ಅಂದಿದ್ದಕ್ಕೆ ನೀವು ನಮ್ಮ ಮನೆಗೆ ಬರೋದನ್ನ ನಿಲ್ಸ್ಬಿಟ್ಟಿದ್ದೀರಲ್ಲ, ಇದು ಸರಿನಾ? ನೋಡಿ, ಈಗೇನಾದ್ರೂ ನೀವೆಲ್ಲ ಸೇರ್ಕೊಂಡು ನನ್ಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನಾನು ಡೈ ಆಗ್ಬಿಡ್ತೀನಿ. ಜಾಜಿ ಅವರೇ, ನೀವು ಕೋಪ ಮಾಡ್ಕೊಂಡ್ರಿ ಅಂತ ನಾವು ಕೋಪ ಮಾಡ್ಕೊಳ್ಳೋದಿಲ್ಲ. ಅದೇನು ಅಂತ ಹೇಳಿ. ಪದ್ಮಜ, ಆ ಸೇಟು ಸೇವೆ ಮಾಡಿ ಮಾಡಿ ನನಗಂತೂ ಸಾಕಾಗೋಗಿದೆ. ನಿಜ ಹೇಳ್ತಾ ಇದ್ದೀನಿ, ಗಾಡ್ ಪ್ರಾಮಿಸ್, ನನಗೂ ಆ ಸೇಟುಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪ್ಲೀಸ್ ಸೇವ್ ಮೀ. ಜಾಜಿ ಅವರೇ, ನೀವ್ ಏನ್ ಯೋಚನೆ ಮಾಡಬೇಡಿ, ನಾವ್ ನಿಮ್ಗೆ ಸಹಾಯ ಮಾಡ್ತೀವಿ. ಇನ್ನು 1 ದಿನದಲ್ಲಿ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ನೀವು ಸಮಾಧಾನದಿಂದಿರಿ. ಥ್ಯಾಂಕ್ ಯು ವೆರಿ ಮಚ್. ರತನ್ ಲಾಲ್
ಚಿಂತಾಮಣಿ ಈ ಡ್ರೆಸ್ನಲ್ಲಿ ನೀವು ತುಂಬಾ ಚೆನ್ನಾಗೇ ಕಾಣ್ತಾ ಇದ್ದಾವೆ. ಸೇಠ್ಜಿ ನೀವು ಈ ಮನೇಲಿ ಇದ್ದೀರ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಈ ಚಿಂತಾಮಣಿನ ಹುಡುಕೊಂಡು ಕರ್ಕೊಂಡ್ ಬಂದಿರೋದು ನಾವು. ಯಾರ ಮುಂದೆ ಸುಳ್ಗೆ ಬೊಗಳ್ತಾ ಇದ್ದಾವ್? ಈ ಚಿಂತಾಮಣಿ ಇರೋದು ಇಸ್ಗರ್ಮೆ. ಈ ಮನೇಲಿರೋದು ಆ ಚಿಂತಾಮಣಿ ಅಲ್ಲ, ಈ ಜಾಜಿ. ಏನು ಇಬ್ರು ಒಂದೇ ತರ ಇದಾವ್? ಹೌದು ಸೇಟು, ಆ ಜಾಜಿನ ಈ ಚಿಂತಾಮಣಿ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರಿ. ಅರೆ ಭಗವಾನ್, ಏನು ನಿಮ್ದು ಡಿಲೇ ಇದಾವ್? ಚಿಂತಾಮಣಿ ನಮ್ದು ಬಿಟ್ಟು ಬಂದಿದ್ದಿ ಯಾಕೆ? ಮತ್ ಇನ್ನೇನ್ ಸೇಠ್ಜಿ, ನೀವು ನನ್ನ ಎದುರುಗಡೆ ಇನ್ನೊಬ್ರಿಗೆ ಲವ್ ಲೆಟರ್ ಬರ್ದ್ರಿ, ನನಗೆ ಸಿಟ್ಟು ಬಂತು, ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತ ಒಡವೆ ದುಡ್ಡನ್ನೆಲ್ಲ ದೋಚ್ಕೊಂಡ್ ಬಂದ್ಬಿಟ್ಟೆ. ನಾವು ಮಾಡಿದ್ದು ತಮಾಷೆಗೆ, ಆದ್ರೆ ನೀವು ನಮ್ದು ಅಮಾಸೆಗೆ ಮಾಡ್ಬಿಟ್ರಿ. ನಮ್ದು ಚಿಂತಾಮಣಿ ನಮ್ಗೆ ಸಿಗ್ತಾವ್, ನಮ್ದು ನಿಮ್ಗೆ ತುಂಬಾ ತೊಂದರೆಗೆ ಕೊಟ್ಬಿಟ್ಟಾವ್, ನಮ್ನ ಕ್ಷಮಿಸ್ತಾವ್. ಓಕೆ ಓಕೆ, ಇನ್ಮೇಲಾದ್ರೂ ಚಿಂತಾಮಣಿ ಜೊತೆ ಆರಾಮಾಗಿರಿ, ಮತ್ತೆ ಅವಳು ಓಡಿ ಹೋಗ್ದಿರೋ ಹಾಗೆ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಚಿಂತಾಮಣಿ ಪ್ರಾಬ್ಲಮ್ಗೆ ಮಾಡಿದ್ರೆ ನಾವು ಸುಮ್ಮನೆ ಇರ್ತಾವ್, ಇವ್ರನ್ನ ಬಿಡ್ತಾವ್, ನಿಮ್ನ ಕಟ್ಕೋತಾವ್.